ಫ್ರೆಂಡ್ಸ್, ಎಲ್ಲರೂ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿ ಫುಲ್ ಹ್ಯಾಪಿಯಾಗಿ ಕಜ್ಜಾಯ ಮಾಡಿಕೊಂಡು ತಿಂದಿರ ಅಂತ ಭಾವಿಸ್ತೀನಿ. ಇದು ನಮ್ಮ ಮನೆಯಲ್ಲಿ ಕಜ್ಜಾಯ ಮಾಡಿದ್ದಿತ್ತು. ಅಂದರೆ ಲಾಸ್ಟ್ ನಾನು ನಿಮ್ಗೊಂದ್ಸರಿ ಕಜ್ಜಾಯ ಮಾಡಿದ್ದನ್ನು ತೋರಿಸಿದ್ದೆ. ಅಂದರೆ ಒಂದು ಪಾಕ ತೆಗೆದು ಹೇಗೆ ಏನು ಅಂತ, ಆ ರೀತಿ ಪಾಕ ತೆಗೆದು ಒಂದಷ್ಟು ಜನಕ್ಕೆ ಕಳಿಸಿದ ನಂತರ ಇನ್ನು ನನ್ನ ಅಕ್ಕಪಕ್ಕ ನನ್ನ ಫ್ರೆಂಡ್ಸ್ ಎಲ್ಲ ಸರ್ಕಲಲ್ಲಿ ಕೇಳೋಕ್ಕೆ ಶುರು ಮಾಡಿದರು ವೀಡಿಯೋ ಬಂದಮೇಲೆ. ನೀನು ನಮಗೆಲ್ಲ ಮಾಡಿಕೊಟ್ಟೆ ಇಲ್ಲ ಬೇರೆಯವ್ರಿಗೆಲ್ಲ ಮಾಡಿಕೊಡ್ತಿದ್ಯಾ ಅಂತ. ಸರಿ ಅಂಥೇಳಿ ಫ್ರೆಂಡ್ಸ್ಗೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಇಲ್ಲೊಂದು 3 kg ಮಾಡಿದ್ದೆ. ಅವರಿಗೆ ಕೊಡೋಕ್ಕೂ ಮೊದಲು ಫಸ್ಟು ನಾನು ಟೇಸ್ಟ್ ಮಾಡೋಣ ಹೇಗಾಗಿದೆ ಏನು ಅಂತ ಟ್ರೈ ಮಾಡಿದೆ. ಅದು ನಾನು ಹೇಳಿದಾಗೆ ನಾವು ಬಿಸಿಯಲ್ಲಿ ಸ್ವಲ್ಪ ತೆಳು ಥರನೇ ಕಾಣಿಸ್ತಾ ಇರುತ್ತೆ, ಅದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ನಾನು ಮಾಡೋ ಪಾಕ ಹೇಗಿರುತ್ತೆ ಅಂದರೆ ಪಾತ್ರೆಗೆ ಅಂಟಿರೋದೇ ಇಲ್ಲ, ಒಂದು ಸ್ವಲ್ಪ ತಳ ಹಿಡಿಯೋದು ಆ ಥರ ಎಲ್ಲ ಏನೂ ಆಗಿರೋದಿಲ್ಲ, ನೀಟಾಗಿ ಬರುತ್ತೆ. ಗಟ್ಟಿ ಅಂತೂ ಆಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಗಟ್ಟಿಯಾಗಿಬಿಟ್ರೆ ಅದನ್ನು ಚೆನ್ನಾಗಿ ಮತ್ತೆ ಸ್ವಲ್ಪ ಹಾಲೆಲ್ಲ ಹಾಕಿ ಮಿಕ್ಸಿ ಮಾಡಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಆದಷ್ಟು ತೆಳುಗೆ ಪಾಕ ತೊಗೊಂಡಿರ್ತೀನಿ. ಸ್ವಲ್ಪ ತಟ್ಟಿ ಹಾಕಬೇಕಾದ್ರೆ ಕಷ್ಟ ಅಂತ ಅನ್ನಿಸ್ಬಹುದು ಏನು ನಾನು ಮಾಡೋ ಪಾಕದಲ್ಲಿ. ಬಟ್ ಕಜ್ಜಾಯ ಮಾತ್ರ ಸೂಪರಾಗಿ ಆಗುತ್ತೆ. ನಾವು ಕೈಯಲ್ಲಿ ಎಣ್ಣೆನ ಸ್ವಲ್ಪ ತುಪ್ಪನ ಒದ್ದೆ ಮಾಡಿಕೊಂಡು ಅಂದರೆ ಕೈಗೆಲ್ಲ ಅಪ್ಲೈ ಮಾಡಿಕೊಂಡು ಆ ನಂತರ ಅದನ್ನು ಉಂಡೆ ಮಾಡಿ ತಟ್ಬಿಟ್ಟು ಹಾಕ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಕಜ್ಜಾಯ. ನೀವು ಯಾವ ರೀತಿಯಾಗಾದರೂ ತಟ್ಕೋಬೋದು. ಎಲ್ಲೂ ಕೂಡ ಕಿತ್ತೋಗುತ್ತೆ ಅಥವಾ ಎಣ್ಣೆಗೆ ಹಾಕಿದ ತಕ್ಷಣ ಹಾಳಾಗುತ್ತೆ ಅನ್ನೋ ಒಂದು ಸೀನೇ ಇಲ್ಲ. ನನಗಂತೂ ನಾನು ಮಾಡೋ ಕಜ್ಜಾಯ ಅಷ್ಟೊಂದು ಇಷ್ಟ ಆಗುತ್ತೆ. ಹಾಗಾಗಿ ಫ್ರೆಂಡ್ಸಿಗೆ ಕೊಡೋಕ್ಕೂ ಮೊದಲು ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡೋಣ, ಚೆನ್ನಾಗಿ ಬರುತ್ತಾ ಇಲ್ವಾ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅಂತ ಮಾಡ್ಕೊಂಡಾಗ ಏನು ಸಖತ್ತಾಗಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಯಾರಿಗಾದ್ರೂ ಬೇರೆಯವ್ರ ಮನೆಯವ್ರು ಕೇಳಿದಾಗ ಅಥವಾ ಬೇರೆಯವ್ರು ಯಾರಿಗೂ ಮಾಡಿಕೊಡಿ ಅಂದಾಗ ಮಾಡೋಕ್ಕೋದ್ರೆ ಡಬ್ಬ ಥರ ಬಂದುಬಿಡುತ್ತೆ. ಆ ಭಯಕ್ಕೆ ನಾನೇನು ಮಾಡಿದೆ, ಫಸ್ಟ್ ಒಂದು ಸರಿ ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಹಿಂದಿನ ದಿನ ಮಾಡಿಟ್ಟಿದ್ದಂತಹ ಕಜ್ಜಾಯ ಪಾಕ ಫೈನಲಿ ಬೆಳಗ್ಗೆ ಎದ್ದು ರೆಡಿ ಮಾಡೇ ಬಿಟ್ವಿ. ಸೂಪರ್ ಅಂದರೆ ಸೂಪರಾಗಿದೆ. ಯಾಕಂದರೆ ಇದು ಒಂದು ಬೇರೆಯವ್ರಿಗೆ ಕೊಡೋದು, ಹಾಗಾಗಿ ಚೆನ್ನಾಗಾಗುತ್ತಾ ಇಲ್ವಾ ಫಸ್ಟು ನಾನು ಟೇಸ್ಟ್ ಮಾಡಿ ಬೇಯಿಸಿ, ಅಂದರೆ ಶೇಪ್ ಸರಿಯಾಗಿ ಬರಲಿಲ್ಲ, ಬೆಳಗ್ಗೆ ನೀಡ ಮಾಡಲಿಲ್ಲ ನಾನು. ಹೆಂಗೂ ಮಕ್ಕಳಿಗೆ ಎಲ್ಲ ಸ್ಕೂಲಿಗೆ ಕಳಿಸ್ತಾ ಇದ್ದಲ್ಲ, ಅವ್ರು ಕಳಿಸೋ ಮುಂಚೆ ಟೇಸ್ಟ್ ಕೊಟ್ಬಿಡೋಣ ಅಂತ ಮಾಡಿದ್ದೆ. ಮಧ್ಯ ಹೋಲ್ ಮೌಟ್ ಮಾಡಿದ್ರೆ ಸಖತ್ತಾಗಿ ಶೇಪ್ ಬರ್ತಾಯಿದೆ. ನಾನು ಹಾಗಂಗೆ ಹಾಕಕ್ಕೆ ಹೋದೆ, ಅದು ನನ್ನ ಕೈಯಿಂದ ಎತ್ತಾಕೋಕ್ಕೆ ಬರ್ತಲ್ಲ, ಒಳ್ಳೆ ಮೀನು ಏನೇನೋ ಆಕಾರಗಳು ವಿಚಿತ್ರ ವಿಚಿತ್ರ ಶೇಪ್ಗಳು ಬರ್ತಾಯಿದ್ದಾವೆ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್, ನಿಜ ಕೈಯ ಚೆನ್ನಾಗಿದೆ. ಯಾರಿಗೆ ನಾನು ಕಳಿಸ್ಕೊಡ್ತೀನಿ ನೋಡಿ, ಅವರೇ ಹೇಳ್ಬೇಕು ನನಗೆ, ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಹೆಂಗಿದೆ ಏನು ಅಂತ. ಒಂಥರ ಇಷ್ಟ ಆಯಿತು, ಬಿಸಿ ಇದೆ, ಸುಡ್ತಿದೆ ನನಗೆ. ಆಮೇಲೆ ನೋಡೋಣ ತಣ್ಣಗಾದ್ಮೇಲೆ ಬೆಳಗ್ಗೆ ತಿನ್ನೋದು ಬೇಡ. ಖುಷಿಯಾಗಿದೆ ಕೊನೆಗೂ, ಒಂಥರ ಮಾಡಿಟ್ಟಿದ್ದು ಪ್ರಯೋಜನಕ್ಕೆ ಬಂತು ಮಾಡಿದ್ದು ಅಂತ. ನನಗೊಂದ್ಸರಿ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ಹಾಳಾಗತ್ತೆ ಅನ್ನೋದೇ ತಲೆಯಲ್ಲಿರುತ್ತೆ. ಬಟ್ ಚೆನ್ನಾಗಿ ಆಗ್ಬಿಟ್ಟಾಗ ಖುಷಿ ತಡಿಯೋಕ್ಕಾಗಲ್ಲ. ಬಿಸಿ ಏನಪ್ಪ ನೀರು ಖಾಲಿ ಆಯಿತು. ಚೆನ್ನಾಗಿದೆ ಫ್ರೆಂಡ್ಸ್, ಬಿಸಿಲಾದರೂ ಸೂಪರ್ ಇದೆ. ಬಿಸಿ ಇದೆ ಆದರೂ ನನಗೆ ಒಂದು ಇರೋದಿಲ್ಲ. ಸ್ವೀಟ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ನಂಗೆ ಅನಿಸ್ತದೆ. ನಾನು ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು ಸ್ವೀಟ್. ಹಾಗೆ ಇವತ್ತು ಒಂದು ಸಿಂಪಲ್ ಟೇಸ್ಟಿ ರೆಸಿಪಿನ ಶೇರ್ ಮಾಡ್ತೀನಿ. ನನ್ನ ಜೊತೆಗೆ ನನ್ನ ಕುಕ್ಕರು ಕೂಡ ಸ್ವಲ್ಪ ಸೌಂಡ್ ಪುಸ್ ಪುಸ್ ಅಂತ ಸೌಂಡ್ ಮಾಡ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಿ, ನನಗೆ ವಾಯ್ಸ್ ಡಬ್ಬಿಂಗ್ ಜಾಸ್ತಿ ಕೊಡೋದು ಬೇಡ ಅಂತ ಹಿಂಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಿದೆ ಅಂದರೆ ಕಡಲೆಕಾಯಿ ಬೀಜ ಜೊತೆಗೆ ಕಾಬೂಲ್ ಕಡಲೆ ಏನಿದೆ, ಇದನ್ನು ಬೆಳಿಗ್ಗೆನೇ ಎರಡನ್ನೂ ನೆನೆಸಿಟ್ಟಿದ್ದೆ. ಕಾಬೂಲ್ ಕಡಲೆ ಮತ್ತು ಕಡಲೆಕಾಯಿ ಬೀಜ, ನಾರ್ಮಲ್ ಒಣಗಿರೋ ಕಡಲೆಕಾಯಿ ಬೀಜ ಏನು ತರ್ತೀವಿ ಅದನ್ನು ನೀರಲ್ಲಿ ನೆನೆಸಿಟ್ಟಿರೋವಂಥದ್ದು. ನಿಮಗೆ ಕಡಲೆಕಾಯಿ ಬೀಜ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಕಡಲೆಕಾಯಿ ಬೀಜ ಜಾಸ್ತಿ ತೊಗೋಬೋದು, ಇಲ್ಲ ಕಾಬೂಲ್ ಕಡಲೆ ಜಾಸ್ತಿ ಬೇಕು ಅಂದರೆ ಅದನ್ನು ತೊಗೋಬೋದು. ಅಥವಾ ಈ ಎರಡು ಈಕ್ವಲಾಗಿ ಹಾಕ್ಕೊಳ್ತೀನಿ ಅಂದರೆ ಇನ್ನೂ ಒಳ್ಳೆ ಟೇಸ್ಟು. ನಮ್ಮ ಮನೆಯಲ್ಲಿ ಇದು ಒಂಥರ ಡಯಟಿಗೆ ಸಲಾಡ್ ಥರ ಯೂಸ್ ಮಾಡ್ಕೋತಾ ಇರ್ತೀವಿ. ಇದಕ್ಕೆ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು, ಬೀಟ್ರೋಟು, ಈರುಳ್ಳಿ ಎಲ್ಲನೂ ಕೂಡ ಹಚ್ಚಾಕೊಂಬಿಟ್ಟು ಮೂಲಂಗಿ ಎಲ್ಲ ತುರಿದು ಹಾಕಿದರೆ ಸಲಾಡ್ ಆಗುತ್ತೆ. ಇಲ್ಲ ಅಂತಂದರೆ ನಮ್ಮ ಮಕ್ಕಳಿಗೆಲ್ಲ ಇದರ ತಿನ್ನೋಕ್ಕೆ ಸಲಾಡ್ ಇಷ್ಟ ಆಗೋಲ್ಲ ಅಂದರೆ ಇದಕ್ಕೊಂದು ಸ್ಪೆಷಲ್ ಒಗ್ಗರಣೆ ಹಾಕಿದರೆ ಒಂಥರ ಸೈಡ್ ಡಿಶ್ ಅಂತ ಹೇಳ್ಬೋದು. ಅಂದರೆ ತಿಳಿ ಸಾರಿಗೆ, ಟೊಮೆಟೊ ಸಾರಿಗೆ ಈ ಥರದಕ್ಕೆ ಎಲ್ಲ ಸೂಪರಾಗಿರುತ್ತೆ. ಅದಕ್ಕೊಂದು
ಪಲ್ಯ ಸೈಡ್ ಡಿಶ್ ಅನ್ನೋ ಥರ ಕರಿಬೋದು. ಬೇಯಿಸಿಟ್ಕೊಂಡಿದ್ದೀನಿ. ಎರಡೂ ಕೂಡ ಒಟ್ಟಿಗೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದು. ಹೇಳಬೇಕಂದ್ರೆ ಕಾಬೂಲ್ ಚೆನ್ನಾಗಿ ಬೇಗ ಬೇಯುತ್ತೆ. ಕಡಲೆಕಾಯಿ ಬೀಜನೇ ಇನ್ನೂ ಹೇಳಬೇಕಂದ್ರೆ ಬೆಂದಿರೋದಿಲ್ಲ. ಬಟ್ ಓಕೆ, ಈ ಥರ ಎರಡೂ ಒಟ್ಟಿಗೆ ಹಾಕಿ ಕೂಗಿಸ್ಕೊಂಡ್ರು ಕೂಡ ಚೆನ್ನಾಗೇ ಇರುತ್ತೆ. ನಾನು ಎರಡೂ ಒಟ್ಟಿಗೆ ಹಾಕಿ ಇಲ್ಲೊಂದು 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ, ಯಾಕಂದರೆ ಬೆಳಗ್ಗೆಯಿಂದ ನೆನೆಸಿಟ್ಟಿದ್ದೆ ಅಂತ. ಈಗ ಸಾಯಂಕಾಲಕ್ಕೆ ಮಾಡ್ತಾ ಇರೋದು ಇದು. ಈಗ ಒಂದು 2 ವಿಷಲ್ ಉಪ್ಪಾಕಿ ಕೂಗಿಸಿರೋದಿದೆ. ಇದಕ್ಕೆ ಬೇಕಾಗಿರುವಂತಹ ಮಸಾಲ ಇದಿಷ್ಟು ರುಬ್ಕೋಬೇಕು. ನೀರು ಹಾಕ್ತೆ ಡ್ರೈ ಪೌಡರ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು 10-15 ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ, 1.5 ಸ್ಪೂನಷ್ಟು ಬಿಳಿ ಎಳ್ಳು. ನೀವು ಕಪ್ಪೆಳ್ಳು ಬಿಳಿ ಎಳ್ಳು ಯಾವ್ದು ಬೇಕಾದ್ರೂ ತೊಗೋಬೋದು. ಅದಕ್ಕೆ ಖಾರಕ್ಕೆ ನಿಮಗೆ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಮಕ್ಳು ಯಾರು ಅಷ್ಟು ಇಷ್ಟಪಡಲ್ಲ ಅಂದರೆ 2 ಮೆಣಸಿನ್ಕಾಯಿ ಹಾಕಿ ಸಾಕು. ಹಾಗೆ ಕಾಯಿ ತುರಿ. ಇದು ಬಂದು ನಾನು ಫ್ರೀಸರಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಒಂಚೂರು ಗಟ್ಟಿಯಾಗಿರೋದೆಲ್ಲ ಸ್ವಲ್ಪ ಮೆಲ್ಟ್ ಆಗಲಿ, ಆಮೇಲೆ ರುಬ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇದು ಇಷ್ಟೂ ಕೂಡ ನೀರು ಹಾಕ್ತೇನೆ ಡ್ರೈ ರೋಸ್ಟ್ ಮಾಡ್ಕೊಂಡು ಡ್ರೈ ಆಗಿ ಹಾಗೆ ರುಬ್ಕೊಂಡು ಆನಂತರ ಒಗ್ಗರಣೆ ಹಾಕೋದು ಅಷ್ಟೇ. ಪಟ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಕೆಲವೊಂದು ಟೈಮಲ್ಲಿ ಎಷ್ಟು ಸಿಂಪಲ್ಲಾಗೂ ಕೂಡ ಮಾಡಿದರೂ ಅಡುಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ. ಇದೊಂಥರ ಡಯಟ್ ರೆಸಿಪಿ ಅಂತಲೂ ಕೂಡ ನೀವು ಅಂದ್ಕೋಬೋದು. ಅಥವಾ ಮಕ್ಕಳಿಗೆ ಈ ರೀತಿಯಾಗಿ ಒಂದು ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಅವ್ರಿಗೆ ಮಾಡಿ ಕೊಟ್ಟರೆ ಒಳ್ಳೆಯದು ಅಂತ ಅಂತೀನಿ. ನಾನು ತುಪ್ಪ ಹಾಕಿಯೇ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿನ. ಯಾಕಂದರೆ ಒಂದು ಬೌಲಷ್ಟು ತಿಂದಿದ್ದೆ ನಾನು, ಅದಕ್ಕೋಸ್ಕರ ತುಪ್ಪ ಹಾಕಿಬಿಟ್ಟು ನಾವೇನು ಡ್ರೈ ಪೌಡರ್ ಮಾಡ್ಕೊಳ್ಳೋದನ್ನು ತೋರಿಸಿದ್ದೆ. ಅದನ್ನೆಲ್ಲನೂ ಕೂಡ ಹಾಗೆ ತರ್ತರಿಯಾಗಿ ರುಬ್ಕೊಂಡಿದ್ದೆ. ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಬೇಕು ಅಂದರೆ ನೀವು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕರ್ಬೇವಿನ ಸೊಪ್ಪು ಹಾಕಿರಲಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಬೇಯಿಸಿ ಇಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಮತ್ತು ಕಾಬೂಲ್ ಕಡಲೆ ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆನಂತರ ಉಪ್ಪು ಬೇಕು ಅಂತಂದರೆ ನೀವು ಹಾಕೋಬೋದು, ಇಲ್ಲ ಅಂತಂದರೆ ಬೇಯಿಸ್ಬೇಕಾದ್ರೆ ಹಾಕಿರೋದಾಗಿ ಉಪ್ಪು ಹಿಡಿದಿದ್ರೆ ಸಾಕು. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣಿನ ರಸ. ಇಷ್ಟೇ ಫ್ರೆಂಡ್ಸು. ನೀವು ಹಬ್ಬದಲ್ಲಿ ಇದನ್ನು ಒಂದು ಅಂದರೆ ಕಡಲೆಕಾಳು ಉಸ್ಲಿ ಎಲ್ಲ ನಾವು ಏನು ಮಾಡ್ತೀವಿ ಅದೇ ಥರನೂ ಒಂದು ಹಬ್ಬದಲ್ಲೂ ಒಂದು ಸೈಡ್ ಡಿಶ್ಶಾಗೂ ಕೂಡ ಇದನ್ನು ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ಈ ಒಂದು ರೆಸಿಪಿನ. ಆನಂತರ ನನಗಂತೂ ಸುಮಾರು ಕೆಲಸಗಳಿತ್ತು. ಅಂದರೆ ವರ್ಕವ್ರು ಆಂಟಿಯವರೆಲ್ಲ ಬಂದಿದ್ದರು. ಅವ್ರಿಗೂ ಕೂಡ ಈ ಸರಿ ಸ್ವಲ್ಪ ನನಗೆ ಸಾಂಬಾರು ಪುಡಿಗೂ ಹೆಲ್ಪ್ ಮಾಡಿಕೊಟ್ಬಿಡಿ, ಮೆಣಸಿನ್ಕಾಯಿ ಒಂದು ನಾನು ಹುರ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಕೆಳಗಡೆ ಕೆಲಸ ನಡೀತಾಯಿತ್ತು. ಏಕೆಂದರೆ ನೆಕ್ಸ್ಟ್ ಡೇನೇ ನಾನು ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಫ್ಯಾಮಿಲಿ ಫುಲ್ಲು ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಮಾಡಿದ್ವಿ. ಹಾಗಾಗಿ ಹೋಗೋದಕ್ಕೂ ಮೊದಲು ನನ್ನ ಕೆಲಸ ಏನಿರುತ್ತೆ ಅದನ್ನೆಲ್ಲ ನಾನು ಮುಗಿಸ್ಕೋಬೇಕಾಗತ್ತೆ. ಅದೆಷ್ಟೂ ಕೂಡ ಆರ್ಡರ್ಸ್ ಎಲ್ಲ ಏನು ಬರುತ್ತೆ ಅದೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ 1-2 ಡೇಸ್ ನಾನು ಕಂಪ್ಲೀಟ್ ಫುಲ್ಲು ಬ್ಯುಸಿಯಾಗಿಬಿಟ್ಟೆ ಅಂತ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತ. ಯಾಕಂದರೆ ಸಾಂಬಾರು ಪುಡಿ ಅಷ್ಟು ಆರ್ಡರ್ ಇತ್ತು. ನಂಗೆ ಬೇರೆ ಯಾವುದೇ ಒಂದು ಮಾಲ್ಟಲ್ಲೆಲ್ಲ ಆರ್ಡ್ರ್ ಬಂದರೆ ನನಗೇನು ಟೆನ್ಷನ್ ಆಗೋಲ್ಲ. ಸಾಂಬಾರು ಪುಡಿ ಒಂದು ನನಗೆ ಟೆನ್ಷನ್ ಆಗಿಬಿಡುತ್ತೆ ಮಾಡಬೇಕು ಅಂದರೆ. ಯಾಕಂದರೆ ಒಂದು ಮೆಣಸಿನ್ಕಾಯ್ದು ಘಾಟ ಫೀಲ್ ಆಗುತ್ತೆ, ಮತ್ತು ಅದು ಹುರಿಬೇಕಾದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಸಾಂಬಾರು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಹುಷಾರಾಗಿ ಒಂದು ಬೇಬಿ ಸರಿ, ಮಿಲ್ಕ್ ಮಾಲ್ಟು, ಸಾಂಬಾರು ಪೌಡರು, ಮಸಾಲ ಸಾಂಬಾರು ಪೌಡರ್ ಇದಿಷ್ಟೂ ಕೂಡ ನಾನು ಪ್ರಿಪೇರ್ ಮಾಡಬೇಕು. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಕೆಲವೊಂದು ನಾನು ಆಂಟಿಯವ್ರು ಏನು ಮಾಡೋಕ್ಕೆ ಬರ್ತಾರೆ ಅವ್ರ ಕೈಲಿ ಮಾಡ್ಸೋಕ್ಕೆ ಹೋಗೋದಿಲ್ಲ, ನಾನೇ ಮಾಡುವಂಥದ್ದಿರುತ್ತೆ. ವಾರಕ್ಕೆ ಇಲ್ಲಾಂದರೂ ಒಂದು 10-15 kg ಸಾಂಬಾರು ಪುಡಿಯಷ್ಟು ಆರ್ಡ್ರ್ ಬರ್ತಾನೆ ಇರುತ್ತೆ. ಒಂಥರ ಖುಷಿಯಾಗುತ್ತೆ ನಾವು ಮಾಡುವಂತಹ ಸಾಂಬಾರು ಪುಡಿನ ಇಷ್ಟು ಜನ ಇಷ್ಟಪಟ್ಟು ತೊಗೊಳ್ತಾರಲ್ಲ ಅಂತ. ಹಾಗೆ ಮಸಾಲ ಸಾಂಬಾರು ಪುಡಿನೂ ಅಷ್ಟೇ ಸುಮಾರು ಜನ ಅದನ್ನು ಇಷ್ಟಪಡ್ತೀರ. ಬಟ್ ಅದು ನನಗೆ ಒಂದು 10 kg, ವಾರಕ್ಕೆ ಒಂದು 10 kg ಆರ್ಡ್ರ್ ಇರುತ್ತೆ ಅಷ್ಟೇ. ಆನಂತರ ಎಲ್ಲ ಕೆಲಸನೂ ಮುಗಿಸಿ ನಾವು ಹೋಗಿದ್ದು ನನ್ನ ಮಗನಿಗೆ ಬಟ್ಟೆ ಶಾಪಿಂಗ್ಗೆ. ಯಾಕಂದರೆ ಅವನ ಬರ್ತಡೇ ಇತ್ತು ಈ ತಿಂಗಳು. ಜೊತೆಗೆ ಅವ್ನ ಬರ್ತಡೇ ಹಿಂದಿನ ದಿನ ಎಲ್ಲ ನಾವು ಹೊರಗಡೆ ಟ್ರಿಪ್ ಹೋಗೋ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಬಟ್ಟೆ ಶಾಪಿಂಗ್ ಬಂದ್ವಿ. ಶರ್ಟ್ ಹೆಂಗೆ ಇಟ್ಕೊಳ್ಳೋದು, ಶೋಲ್ಡರ್ ಹತ್ರ ಇಲ್ಲಿ ಇಟ್ಕೊಳ್ಳೋದು, ಇದನ್ನು ಹಂಗೆ ಇಟ್ಕೋ ಇಲ್ಲಿ ಈ ಸೈಡ್ ಎರಡು. ಇದು ಈ ಕೈ ಇಲ್ಲಿಗೆ ಬರಬೇಕು, ಈ ಕೈ ಇಲ್ಲಿ ಬರಬೇಕು. ಥರ ಕ್ರಶ್ ಮೆಟೀರಿಯಲ್ ಅಷ್ಟೇ ಅಲ್ಲಿರೋದು. ಶರ್ಟ್ಸ್ ಅಷ್ಟೇ, ಕಲೆಕ್ಷನ್ಸ್ ಇಲ್ಲ ಇಲ್ಲಿ ಬಾಯ್ಸ್ಗೆ. ಯಾವುದು ಬಾಯ್ಸ್ ಕಲೆಕ್ಷನ್ಸ್. ಪ್ಯಾಂಟ್ ಅದು ಮೇಲೆತ್ತು, ಹಾಂ ಕರೆಕ್ಟಾಗಿದೆ ಅಲ್ಲ ಇದು. ಕಟ್ಕೋದು, ಕಟ್ಟೋದು ಪ್ಯಾಂಟು ಮೇಲೆತ್ತು. ಓಕೆ ಅಲ್ಲ ಇದು ಚೆನ್ನಾಗಿದೆ. ಅದೇ ಓಕೆ. ಪ್ಯಾಂಟ್ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊ.
ಪ್ಯಾಂಟ್ ಸ್ಟ್ರೈಟ್ ಮಾಡಿ ಸೊಟ್ಟ ತಿರ್ಸಿದ್ಯಾ? ಹಾಂ, ಆ ಪ್ಯಾಂಟು ಚೆನ್ನಾಗಿದೆಯಲ್ಲ. ಅದೇ ಪ್ಯಾಂಟ್ ಇರಲಿ ಬಿಡಿದ್ದು ಬೇಡ. ಬೆಳಿಗ್ಗೆಯಿಂದ ಸಿಕ್ಕಾಬಟ್ಟೆ ಕೆಲಸ ಫ್ರೆಂಡ್ಸ್. ಎಷ್ಟು ಮಾಡಿದರೂ ಮುಗಿಯದ ಕೆಲಸ ಅಂತ ಹೇಳ್ಬೋದು. ಅಷ್ಟು ಕೆಲಸಗಳಿದ್ವು. ಎಲ್ಲ ಮುಗಿಸಿ ನನ್ನ ಮಗನಿಗೆ ಬಟ್ಟೆ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಮಾಡಿ ಮುಗಿಸಿ ಬರೋಷ್ಟರಲ್ಲೇ ಟೈಮ್ 8 ಗಂಟೆ. ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಚಟ್ನಿ, ಅನ್ನ, ತುಪ್ಪ, ಮೊಸರು ಊಟ ಮಾಡಿದ್ವಿ. ಇನ್ನೇನು ಊಟ ಮಾಡೋಕ್ಕೆ ಹೋಗಿಲ್ಲ. ಈಗ ಅಡುಗೆ ಮಾಡಬೇಕು. ನಂಗೆ ಯಾಕೋ ಬಿರಿಯಾನಿ ತಿನ್ನಬೇಕು ಅನಿಸ್ತದೆ. ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ನನ್ನ ಮಗ ಬಿರಿಯಾನಿ ಅಂದಿದ್ದ ತಕ್ಷಣ ಏನೋ ಮುಖ ಅರಳೋಯ್ತು. ನಮ್ಮಮ್ಮ ನಾನ್ ವೆಜ್ ಮಾಡ್ತವ್ರಂತಲ್ಲಪ್ಪ. ಚಾನ್ಸೇ ಇಲ್ಲ ನಾನ್ ವೆಜ್ ಎಲ್ಲ ಮಾಡೋಕ್ಕೆ. ಓಕೆ, ನಾವು ಮಶ್ರೂಮ್ ಡಿಮಾರ್ಟಿಂದ ತಂದಿದ್ದು ಮಾಡೇ ಇರಲಿಲ್ಲ, ಹಾಗೆ ಇತ್ತು. ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಬರ್ತಾ ಹಾಗೆ ಬೆಳ್ಳುಳ್ಳಿ ತೊಗೊಂಡು ಆಮೇಲೆ ಟೊಮೆಟೊ ತೊಗೊಂಡು ಎಲ್ಲ ಹಿಂಗೆ ಶಾಪಿಂಗ್ ಮಾಡ್ಕೊಂಡ್ಬಂದು ಇನ್ನೊಂದು ಸ್ವಲ್ಪ ಶಾಪಿಂಗ್ ಬಾಕಿ ಇದೆ. ನನ್ನ ಮಗನಿಗೆ ಸ್ಲಿಪ್ಪರ್ಸ್ದು ತೊಗೋಬೇಕು. ಅದಕ್ಕೆ ಓದಿಸ್ಕೊಂಡು ಕೂತಿದ್ದ. ಓದೋದ್ರಲ್ಲಿ ಮಾತ್ರ ಫ್ರೆಂಡ್ಸ್ ಯಾವುದ್ರಲ್ಲೂ ಹಿಂಗೆ ಹಠ ಮಾಡಲ್ಲ. ಅಮ್ಮ ನಾನು ಓದ್ತೀನಿ, ನಾನು ದಬಾಕ್ತೀನಿ, ಏನಾದರೂ ಒಂದು ಮಾಡ್ತೀನಿ ಅನ್ನೋದ್ರಲ್ಲಿಲ್ಲ. ಬೇರೆ ಯಾವುದ್ರಲ್ಲಾದರೂ ಅವರಿಗೆ ಬೇಕು ಅನ್ನೋದ್ರಲ್ಲಿ ಮಾತ್ರ ಬೆನ್ನಿಡ್ದು ಬೇತಾಳ. ಕೋಪ ಬರುತ್ತೆ ಒಂದೊಂದು ಸರಿ. ನನಗೆ ಹೆಂಗೆ ಕೋಪ ಬರುತ್ತೆ ಗೊತ್ತಾ? ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಬರೋಷ್ಟರಲ್ಲಿ ಟೈಮ್ ಆಯಿತು. ನಾನು ಬೆಳಗ್ಗೆಯಿಂದ ತುಂಬ ಕೆಲಸ ಇದ್ದಿದ್ದರಿಂದ ಅಡುಗೆ ಎಲ್ಲ ಏನೂ ಮಾಡೋಕ್ಕೆ ಹೋಗೇ ಇರಲಿಲ್ಲ. ಮಧ್ಯಾಹ್ನ ಜಸ್ಟು ಚಟ್ನಿ ಮಾಡ್ಕೊಂಡು ರೈಸ್ ಮಾಡಿ ಊಟ ಮಾಡಿದ್ದು. ರಾತ್ರಿಗೆ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಹೊರಗಡೆ ತೊಗೊಂಬಂದ್ಬಿಡೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಇತ್ತು. ಬಟ್ ನಮ್ಮ ಮನೆಯವ್ರಿಗೆ ಕೆಲಸ ಇದ್ದಿದ್ದರಿಂದ ಅವ್ರು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಬಟ್ಟೆ ಶಾಪಿಂಗ್ ಮಾಡಿ ಮುಗಿಸ್ಬರೋದೇ ಲೇಟ್ ಆಯಿತು. ಹಾಗಾಗಿ ಅವ್ರನ್ನ ನಮ್ಮನ್ನು ಬಿಟ್ಟು ಟೈಮ್ ಆಯಿತು ಅಂತೇಳಿ ಹೊರಟ್ಬಿಟ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಓಕೆ ಮನೇಲೇ ಮಶ್ರೂಮ್ ಎಲ್ಲ ಇದೆಯಲ್ಲ, ಓಕೆ ಬಿರಿಯಾನಿ ಮಾಡಿಬಿಡೋಣ ಅಂತ. ಯಾಕೋ ಇತ್ತೀಚೆಗೆ ನಮ್ಮ ಮನೇಲಿ ಬಿರಿಯಾನಿ ಒಂದು ಚೂರು ಚೆನ್ನಾಗಿ ಬರ್ತಾಯಿಲ್ಲ ಫ್ರೆಂಡ್ಸ್. ಅದು ಏನು ಅಂತ ಗೊತ್ತಿಲ್ಲ. ಕೆಲವೊಂದು ಟೈಮಲ್ಲಿ ಏನು ಅಡುಗೆಗಳಿಗೆ ದೃಷ್ಟಿಯಾಗುತ್ತೋ ಅಥವಾ ನಮಗೆ ಮಾಡೋದಕ್ಕೆ ಬರೋದಿಲ್ವೋ ಗೊತ್ತಿಲ್ಲ. ಹೀಗೆ ಮಾಡಿ ಒಂಥರ ಡಬ್ಬ ಥರ ಆಗ್ತಾಯಿದೆ ನನಗಂತೂ. ಅದಕ್ಕೆ ಅಂದ್ಕೊಳ್ತಾ ಇದ್ದೀನಿ, ಮೊದಲೆಲ್ಲ ನಾನು ಎಷ್ಟು ಚೆನ್ನಾಗಿ ಅಡುಗೆಗಳ್ನ ಮಾಡ್ಕೊಂಡು ಹೋಗ್ತಾಯಿದ್ದೆ, ರೆಸಿಪೀಸ್ನ ಮಾಡ್ತಾಯಿದ್ದೆ. ನಿಜವಾಗ್ಲೂ ಅಷ್ಟು ಸಖತ್ತಾಗಿ ಬರ್ತಾಯಿತ್ತು. ಇತ್ತೀಚೆಗಂತೂ ತುಂಬಾ ಎಲ್ಲನೂ ಕಡಿಮೆ ಮಾಡ್ಕೊಂಡು ಬರ್ತಾ ಇರೋದಕ್ಕೋ ಏನೋ ಅಥವಾ ಮಾಡೋದನ್ನು ಮರ್ತೇ ಹೋಗ್ತಾ ಇದ್ದೀನೋ ಏನೋ ಒಂದೂ ಗೊತ್ತಿಲ್ಲ. ಏನೂ ಅಡುಗೆಗಳು ಅಷ್ಟು ಚೆನ್ನಾಗಿ ಆಗ್ತಾನೇ ಇಲ್ಲ ನನಗೆ. ಹಾಗಾಗಿ ಒಂಥರ ಬಿರಿಯಾನಿ ಮಾಡಿದ್ರೆ ಮುದ್ದೆ ಥರ ಫೀಲ್ ಆಗುತ್ತೆ, ಇಲ್ಲ ಟೇಸ್ಟ್ ಇರೋದಿಲ್ಲ, ಇಲ್ಲ ಜಾಸ್ತಿ ಮಸಾಲ ಥರ ಫೀಲ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಅನ್ನ ಒಂಥರ ತುಂಬ ದಪ್ಪ ಆದಂಗೆ ಫೀಲ್ ಆಗುತ್ತೆ. ನಾನು ಎಷ್ಟು ಅದು ಕೋಲಮ್ ರೈಸೇ ಯೂಸ್ ಮಾಡೋದು, ಇಲ್ಲಾಂದರೆ ಜೀರಾ ರೈಸು ತೊಗೊಂಬಂದು ಕೂಡ ಹಾಕಿ ಮಾಡ್ತಿದ್ದೀನಿ. ಏನೇ ಹಾಕಿ ಮಾಡಿದ್ರು ಆ ಒಂದು ಹೆವಿ ಮಸಾಲ ಅನ್ನೋ ಥರ ಫೀಲ್ ಆಗ್ತಿತ್ತು. ಹಾಗಾಗಿ ಈ ಸರಿ ಸ್ವಲ್ಪ ಮಸಾಲೆ ಎಲ್ಲನೂ ಕಡಿಮೆ ಮಾಡಿ ನಾವು ಉದ್ರಾಗಲಿ ಅನ್ನೋದಕ್ಕೆ ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಮಾತ್ರ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಆದರೆ ಮಶ್ರೂಮ್ ಹಾಕಿದೆ, ಅದ್ರ ಬದಲು ಮಟನ ಚಿಕನ್ ಏನಾದರೂ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಬಟ್ ಮಶ್ರೂಮ್ ಹಾಳಾಗೋಗ್ಬಿಡುತ್ತಲ್ಲ, ತುಂಬ ದಿನ ಫ್ರಿಜ್ಜಲ್ಲಿ ಇಡಬಾರ್ದಲ್ಲ ಅನ್ನೋ ಒಂದು ಕಾರಣಕ್ಕೆ ಮಶ್ರೂಮ್ ಬಿರಿಯಾನಿನೇ ಮಾಡ್ತಿದ್ದೀನಿ ಇವಾಗಲೂ. ಮತ್ತು ನಾಳೆ ಬೆಳಗ್ಗೆಗೂ ಎರಡಕ್ಕೂ ಸೇರಿಸಿನೇ ಮಾಡ್ತಾ ಇರುವಂಥದ್ದು. ಇಲ್ಲಿ ನಾನು ಫಸ್ಟು ಸ್ಪೈಸಸ್ ಎಲ್ಲನೂ ಹಾಕ್ಕೊಂಡು ಅನಂತರ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಇವತ್ತು ಗ್ರೀನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೆ. ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇಲ್ಲಿ ಮೇಯ್ನ್ ಏನು ಅಂದರೆ ನಾವು ಮಾಡೋ ಅಡುಗೆ ಚೆನ್ನಾಗಾಗಬೇಕು ಅಂತಂದರೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಕೆಲವೊಂದು ಟೈಮಲ್ಲಿ ನಮ್ಗೆ ಹೇಗೆ ಅಂದರೆ ಹೊಟ್ಟೆ ಹಸಿದಾಗ ಗಡಿಬಿಡೀಲಿ ಮಾಡ್ತೀವಲ್ಲ, ಆವಾಗ ಅದು ಮಸಾಲ ಜಾಸ್ತಿ ಇರುತ್ತೋ ಅಥವಾ ಹುರಿದಿರ್ತೀವೋ ಏನೋ ಗೊತ್ತಿಲ್ಲ, ಹೊಟ್ಟೆ ಹಸಿವಿಗೋ ಏನೋ ಗೊತ್ತಿಲ್ಲ, ಮಾಡೋ ಅಡುಗೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀವಿ. ಅದೇ ಮಾಡಲೇಬೇಕು ಅಂತ ನೀಟಾಗಿ ಮಾಡೋಕ್ಕೆ ಹೋದಾಗ ಹೊಟ್ಟೆ ತುಂಬಿರುತ್ತಲ್ವ, ಆ ಟೈಮಲ್ಲಿ ನಾವು ಟೇಸ್ಟ್ ಮಾಡಿದಾಗ ಏನೋ ಕಡಿಮೆನೋ ಫೀಲ್ ಆಗುತ್ತೆ. ನಾನು ಅವಾಗ ಅಂದ್ಕೊಳ್ತೀನಿ ಒಂದೊಂದ್ಸರಿ, ಅಡುಗೆ ಗಡಿಬಿಡೀಲಿ ಮಾಡಿದಾಗ ಅಡುಗೆ ಚೆನ್ನಾಗಾಗೋದಲ್ಲ, ಆ ಲೆವೆಲಿಗೆ ಹೊಟ್ಟೆ ಹಸ್ತಿರುತ್ತಲ್ಲ ನಮಗೆ, ಹಾಗಾಗಿ ಹೆಂಗಿದ್ರೂ ಸೂಪರಾಗಿದೆ ಅನ್ನೋ ಫೀಲ್ ಆಗಿಬಿಡುತ್ತೆ. ಅದೇ ಮಾಡಲೇಬೇಕು, ನೀಟಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂದಾಗ ಇಲ್ಲ ಒಂದು ಕಡೆ ಟೇಸ್ಟ್ ಹಾಳಾಗತ್ತಲ್ಲ ಅಂತ. ಬಟ್ ಇವತ್ತು ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ ಫ್ರೆಂಡ್ಸ್. ಅದೇನೋ ನೆಂಟರು ಬಂದಾಗಲೇ ಮನೇಲಿ ಅಡುಗೆ ಹಾಳಾಗ್ತಾ ಇದ್ದಾವೆ, ಇಲ್ಲ ಅಂತಂದಾಗ ಅಷ್ಟು ಚೆನ್ನಾಗಿ ಅಡುಗೆ ಬರ್ತಾಯಿದೆ. ಇವಾಗ ಇಲ್ಲಿ ನಾನು ಮಶ್ರೂಮ್ ಎಲ್ಲ ಹಾಕಿ ಹಸಿ ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅನಂತರ ಗರಂ ಮಸಾಲ ಪೌಡ್ರು, ಸ್ವಲ್ಪ ಧನಿಯಾ ಪುಡಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು
ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾಗಿದ ನಂತರ ಇವಾಗ ನೆನೆಸಿಟ್ಟಿರೋಂಥ ಅಕ್ಕಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಕುದಿಯೆಲ್ಲ ಬಂದಮೇಲೆ ದಮ್ ಕಟ್ಟಕ್ಕೆ ಇಟ್ಬಿಡ್ತೀನಿ. ನಾನು ದಮ್ ಕಟ್ಟೋದು ಹೇಗೆ ಅಂದರೆ ಕೆಳಗಡೆ ಈ ಥರ ಒಂದು ತವ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಅದ್ರ ಮೇಲೆ ಒಂದು ಭಾರವಾಗಿರುವಂಥದ್ದು ಏನಾದರೂ ಪಾತ್ರೆಯಲ್ಲಿ ನೀರಿಟ್ಟರೂ ಆಗುತ್ತೆ, ಇಲ್ಲಾಂದರೆ ಈ ಥರ ಕಲ್ಲೇನಾದರೂ ಇದ್ದರೆ ಇಡ್ಬೋದು. ಫೈನಲಿ ಫ್ರೆಂಡ್ಸ್, ಬಿರಿಯಾನಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಶ್ರೂಮ್ ಯಾವಾಗಲೂ ಅಷ್ಟೇ ನಾವು ಈರುಳ್ಳಿ ಟೊಮೆಟೊ ಹಾಕಿದಾಗಲೇ ಹಾಕಿ ನೀವು ಹುರ್ಕೊಳಕ್ಕೆ ಹೋಗಬಾರ್ದು. ಯಾವಾಗಲೂ ಮಸಾಲೆ ಎಲ್ಲ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಇನ್ನೇನು ಹಾಕೋದಕ್ಕೊಂದು 5 ನಿಮಿಷ ಮುಂಚಿತವಾಗಿ ಮಶ್ರೂಮ್ನ ಹಾಕಿ ನೀವು ಫ್ರೈ ಮಾಡಿದ್ರೆ ಆ ಮಶ್ರೂಮ್ ಅನ್ನೋದೇನಿರುತ್ತೆ ನಮ್ಮ ಬಾಯಿಗೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಜಾಸ್ತಿ ರೋಸ್ಟ್ ಆಗಿರೋದಿಲ್ಲ, ದಪ್ಪ ದಪ್ಪವಾಗಿ ಹಾಗೆ ಇರುತ್ತೆ. ಸೂಪರಾಗಿತ್ತು ಟೇಸ್ಟ್ ಇವತ್ತು. ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿ ಫ್ರೆಂಡ್ಸ್. ಹೊಗೆ ಹೋಗ್ತಾ ಇದೆ. ಇಲ್ಲಿ ಕಲರ್ ನೋಡೋದಕ್ಕೆ ಮೊಬೈಲಲ್ಲಿ ಯಾಕೆ ಯೆಲ್ಲೋ ಕಲರ್ ಕಾಣಿಸುತ್ತೆ, ಬಟ್ ಗ್ರೀನ್ ಆಗಿದೆ ಅಲ್ವಾ? ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತಾ 9:25 ಆಗಿದೆ. ಈಗ ತಿಂತಾ ಇದ್ದೀವಿ. ತುಂಬ ದಿನ ಆಗೈತೆ ಈ ಥರ ಉದುದ್ರಾಗಿ ಬಿರಿಯಾನಿ ಮಾಡಿ ತಿಂದು ಅಲ್ವಾ? ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ನಾನು ಬೆಳಿಗ್ಗೆ ತಿಂಡಿ ಸೇರಿಸಿನೇ ರೆಡಿ ಮಾಡಿಬಿಡೋದು. ಯಾಕಂದರೆ ನಾವು ಮಾಡಿದಂಥದ್ದು ಶನಿವಾರ ನಾನು ಅಡುಗೆ ಮಾಡಿದ್ದು ಬಿರಿಯಾನಿ ನೈಟು. ಭಾನುವಾರ ಬೆಳಿಗ್ಗೆ ಹೇಗೂ ಎದ್ದೇಳೋದು ಲೇಟ್ ಇದ್ದೇ ಇರುತ್ತಲ್ವ, ಹಾಗಾಗಿ ಮತ್ತು ನಮ್ಮ ಮನೆಯವರಂತೂ ಹೊರಗಡೆ ಹೋಗೋದಿತ್ತು. ಅವ್ರು ಹೇಳಿದರು ನಂಗೆ ನಾಳೆನೂ ಕೆಲಸ ಇದೆ, ನಾನು ತಿಂಡಿಗೆಲ್ಲ ಇರೋದಿಲ್ಲ ಅಂತ. ಸರಿ ಆಯಿತು, ಅವ್ರು ಇರೋಲ್ಲ ಅಂತ ಅಂದರೆ ಅಕಸ್ಮಾತ್ ಅವ್ರು ಬರ್ತೀನಿ ಅಂದರು, ಹೇಗೋ ಒಂದು ದೋಸೆ ಏನಾದರೂ ಮಾಡಿಕೊಟ್ರು ಆಗುತ್ತೆ. ಬಂದರೆ ಅವ್ರ ತಿಂಡಿಗಿದ್ರೆ ದೋಸೆ ಹಿಟ್ಟಿದೆ, ದೋಸೆ ಹಾಕ್ಕೊಟ್ಬಿಡೋಣ. ಇಲ್ಲ ಅಂತ ಅಂದರೆ ನನಗೂ ನನ್ನ ಮಕ್ಳಿಗೂ ಬಿರಿಯಾನಿನೇ ಸಾಕು. ಮಶ್ರೂಮ್ ಬಿರಿಯಾನಿ ಹೇಗೂ ಇದೆಯಲ್ಲ ಅಂತ ಅಂದ್ಕೊಂಡಿದ್ವಿ. ಬೆಳಿಗ್ಗೆ ಎದ್ದಿದ್ದು ಲೇಟ್ ಇತ್ತು, ಸ್ವಲ್ಪ ಬಿಸಿಲು ಬಂದಿದ್ದ ತಕ್ಷಣ ಏನು ಮಾಡಿದೆ, ಬಟ್ಟೆ ಎಲ್ಲನೂ ಒಂಚೂರು ಬಿಸಿಲಿಗೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ಬೇಗನೆ ಬಟ್ಟೆಗಳು ನೆಕ್ಸ್ಟು ವಾಶ್ ಮಾಡಿರೋನ ಒಣಗಾಕ್ಬೋದು ಅಂತ. ಯಾಕಂದ್ರೆ ಬೆಳಗ್ಗೆ ಟೈಮ್ ಅಷ್ಟೇ ನಮಗೆ ಮನೆ ಮುಂದೆ ಬಿಸಿಲು ಬರೋವಂಥದ್ದು, ಆಮೇಲೆ ಬಿಸಿಲೇ ಬರೋದಿಲ್ಲ. ಹಂಗಾಗಿ ಹೊರಗಡೆ ಬಟ್ಟೆ ಎಲ್ಲ ಒಣಗಾಕಿದ್ದನ್ನೆಲ್ಲ ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಒಣಗಾಕಿಟ್ಟು ಮತ್ತು ವಾಶ್ ಆಗಿರೋ ಬಟ್ಟೆಗಳೆಲ್ಲ ಮತ್ತೆಲ್ಲ ಒಣಗಾಕ್ಬಿಟ್ಟು ಕಿಚನೆಲ್ಲ ಏನೂ ಕ್ಲೀನ್ ಮಾಡೇ ಇರಲಿಲ್ಲ ನಾನು ಹಿಂದಿನ ದಿನ. ಯಾಕಂದರೆ ನನಗೆ ಕೆಳಗಡೆ 2nd ಫ್ಲೋರಲ್ಲಿ ಮಾಲ್ಟ್ ಕೆಲಸ ಅದೆಲ್ಲ ತುಂಬ ಆಗಿತ್ತು. ಆ ಕೆಲಸಗಳು ಮಧ್ಯದಲ್ಲಿ ನನಗೆ ಮನೆ ಕೆಲಸ ಇವು ಕ್ಲೀನಿಂಗ್ ಅನ್ನೋದೇ ಟೈಮ್ ಸಾಕಾಗಲ್ಲ. ಒಂದು ಸ್ವಲ್ಪ ಟಯರ್ಡ್ ಆದಂಗೆ ಆಗುತ್ತೆ. ಇವಾಗ ಬಿಡು ನಾಳೆ ಮಾಡ್ಕೊಂಡ್ರಾಯ್ತು ಅನ್ನೋ ಥರನೇ ಆಗಿಬಿಡ್ತೀನಿ. ಹಾಗಾಗಿ ಬೇಡ ಇವತ್ತು ಹೇಗೂ ತಿಂಡಿ ಮಾಡೋ ಕೆಲಸ ಅಲ್ವಲ್ಲ, ಕಿಚನ್ ಆದರೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ನಮಗೆ ಅಡುಗೆ ಮನೆ ಅಥವಾ ನಾವು ರೂಮ್ಗೆ ಎಲ್ಲಾದರೂ ಮನೆಗೆ ಬಂದು ಕೂತರು ಮನೇಲಿ ನೀಟಾಗಿ ಕ್ಲೀನಾಗಿದ್ದರೆ ನಮ್ಮ ಮೈಂಡು ಕೂಡ ಅಷ್ಟೇ ಫ್ರೆಶ್ಶಾಗಿ ಕ್ಲೀನಾಗಿರುತ್ತೆ. ಇಲ್ಲ ಅಂತಂದರೆ ತುಂಬಾ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ನನಗಂತೂ. ಹಾಗಾಗಿ ಪಟ ಅಂತ ಕ್ಲೀನಿಂಗ್ ಕೆಲಸಗಳು ಅಥವಾ ಮಾಡೋ ಕೆಲಸಗಳು ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆ ನಂತರ ಕೂತ್ಕೊಂಡು ಮಾಡೋ ಕೆಲಸಗಳೇನಿರುತ್ತೆ ಅದಕ್ಕೆ ಕೂತ್ಕೊಳ್ಳೋವಂಥದ್ದು. ಇದು ಬಂದು ಬೆಳ್ಳುಳ್ಳಿ ನಾನು ಹಿಂದಿನ ದಿನ ತೊಗೊಂಬಂದಿದ್ದೆ. ಬೆಳ್ಳುಳ್ಳಿನ ಯಾವಾಗಲೂ ಅಷ್ಟೇ ನಾವು ತೊಗೊಂಬಂದಾಗ ನೀವು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ತಂದು ಸುಮ್ಮನೆ ಹಾಗೆ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲೂ ಕೂಡ ಹಾಳಾಗಿರೋವು ಅಥವಾ ಒದ್ದೆ ಆಗಿರೋದು ಈ ಥರದ್ದೆಲ್ಲ ಇರುತ್ತೆ. ಅದನ್ನು ನೋಡಿ ಸಪ್ರೇಟ್ ಮಾಡಿ ಇಟ್ಟರೆ ತುಂಬ ದಿನ ಆದರೂ ಬಾಳಿಕೆ ಬರುತ್ತೆ. ನಾನು ಹಾಗೆ ಮಾಡ್ತೀನಿ. ಯಾಕಂದರೆ ಬೆಳ್ಳುಳ್ಳಿ ಕೆಲವೊಂದು ಟೈಮಲ್ಲಿ ಒಂದು ಹೆಸರು ಹುಳ ಆಗಿರುತ್ತೆ ಅಥವಾ ಒಂದು ಹೆಸರು ಹಾಳಾಗಿರುತ್ತೆ. ಅದನ್ನು ನಾವು ಹಾಗೆ ಇಟ್ಬಿಟ್ರೆ ಇಡೀ ಬೆಳ್ಳುಳ್ಳಿನೇ ಹುಳ ಬಂದು ಹಾಳಾಗಿಬಿಡುತ್ತೆ. ಹಾಗಾಗಿ ಅದನ್ನು ನೀಟಾಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಒಂದೊಂದು ಬೆಳ್ಳುಳ್ಳಿನೂ ತೆಗೆದು ಹಾಳಾಗಿದ್ದರೆ ಅದನ್ನು ಯಾವ ಪಾರ್ಟ್ ಹಾಳಾಗಿದೆ ಅದಷ್ಟು ತೆಗೆದುಬಿಟ್ಟು ಇನ್ನು ಉಳಿದಿದ್ದು ಹಾಗೆ ಇಡೀನೇ ಇಡ್ತೀನಿ. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಸ್ವಲ್ಪ ಒಂದು 3 ದಿನಕ್ಕೆ ಅಥವಾ 1 ವಾರಕ್ಕೆ ಆಗೋಷ್ಟು ಸಿಪ್ಪೆ ತೆಗೆದು ಇಟ್ಕೊಳ್ಳೋ ಅಂಥದ್ದಿರುತ್ತೆ. ಆ ನಂತರ ಇವಾಗ ಮನೆಯವ್ರು ತಿಂಡಿಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನಮಗೂ ನಮ್ಮ ಮಕ್ಳಿಗೂ ಹೇಗೋ ಬಿರಿಯಾನಿನೇ ಮಶ್ರೂಮ್ ಬಿರಿಯಾನಿನೇ ಇತ್ತಲ್ಲ ಆಗುತ್ತೆ ಅಂತ ನೋಡಿದ್ರೆ ಸಡನ್ನಾಗಿ ಬಂದರು. ಅಷ್ಟರಲ್ಲಿ ಆಲ್ರೆಡಿ ನಾನು ನಮ್ಮದೆಲ್ಲ ತಿಂಡಿ ಆಗೋಗಿತ್ತು. ಫೈನಲಿ ಅವ್ರು ಬಂದಮೇಲೆ ಮತ್ತೆ ಅವರಿಗೆ ಸ್ವಲ್ಪ ಚಟ್ನಿ ಮಾಡಿಬಿಟ್ಟು ದೋಸೆ ಹಾಕಿ ಊಟಕ್ಕೆ ಕೊಟ್ಟೆ. ಆನಂತರ ನಾನು ಮೊಳಕೆ ಕಾಳು ಸಾರು ಕೂಡ ಮಾಡಿದ್ದೆ ಮಧ್ಯಾಹ್ನಕ್ಕೆ. ಇವಾಗೆಲ್ಲ ನಾನ್ ವೆಜ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀವಿ. ನಾನ್ ವೆಜ್ಜೆಲ್ಲ ಅಷ್ಟಾಗಿ ತಿನ್ನೋಕ್ಕೋಗಲ್ಲ. ವಾರಕ್ಕೆ ಒಂದೇ ದಿನ ಅದು ಯಾವಾಗಲಾದರೂ ತಿನ್ನಬೇಕು ಅಂತ ಅನಿಸ್ದಾಗ. ಅದಕ್ಕೋಸ್ಕರ ಸಂಡೇ ಹೊತ್ತು ಇವಾಗ ಮೊಳಕೆ ಕಾಳು ಸಾರು ಮಾಡೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಹೆಸರು ಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿಬಿಟ್ಟು ಮೊಳಕೆ ಕಾಳು ಸಾರು ಮಾಡಿದ್ದೆ. ಹೀಗೆ ಹೇಗೆ ದಿನ ಆಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬಾ ಕೆಲಸಗಳಿರುತ್ತೆ. ಸಮ್ಟೈಮ್ಸ್ ನನಗೆ ಭಾನುವಾರ ಹೊತ್ತು ಕೂಡ ಮಾಲ್ಟದು ಪ್ರಿಪ್ರೇಷನ್ನು ಕೆಲಸ, ಮನೆ ಕ್ಲೀನಿಂಗ್ ಕೆಲಸ, ಮಕ್ಕಳು ಎಜುಕೇಷನ್ನು ಈ ಎಲ್ಲದ್ರ ಮಧ್ಯದಲ್ಲಿ ವ್ಲಾಗು ಎಲ್ಲನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ಬ್ಯುಸಿ ಡೇ ವರ್ಕ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಇನ್ನೊಂದು 2 ಡೇಸಲ್ಲಿ ನಾವು ಹೊರಗಡೆ ಹೋಗೋ ಪ್ಲ್ಯಾನಿಂಗು ಇತ್ತು. ಅಂದರೆ ಇನ್ನೊಂದು 1 ಡೇಲಿ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇತ್ತು. ಅಷ್ಟರೊಳಗಡೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೋಬೇಕು. ಆರ್ಡ್ರ್ ಕೊಟ್ಟವ್ರದ್ದು ಕಳಿಸ್ಕೊಡ್ಬೇಕು. ಎಲ್ಲ ಮುಗಿಸಿ ಒಂಥರ ರಿಲ್ಯಾಕ್ಸ್ ಅಂತ ಆದರೆ ನಾವು ಹೊರಗಡೆ ಹೋದರೆ
ಒಂದು ಸ್ವಲ್ಪ ಫ್ರೀ ಫೀಲ್ ಇರುತ್ತೆ. ಇಲ್ಲ ಅಂತಂದರೆ ಅಯ್ಯೋ ಆರ್ಡ್ರ್ ಬಂದಿತ್ತು ಕಳಿಸಿಲ್ಲ ಅಥವಾ ಹೋಯಿತೋ ಇಲ್ವೋ ತಲುಪ್ತೋ ಇದೇ ಥರ ಟೆನ್ಷನ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟು ಕೆಲಸ ನನಗೆ ಇತ್ತೋ ಅಷ್ಟೂ ಬೇಗ ಬೇಗ ಪಟ ಪಟ ಅಂತ ಮುಗಿಸ್ದೆ. ಇದಿಷ್ಟು ಒಂಥರ ಒಂದು ಬ್ಯುಸಿ ಡೇ ವರ್ಕ್ ಅಂತಲೇ ಹೇಳ್ಬೋದು. ಆ ಜೊತೆಗೆ ಮಗನ ಬರ್ತಡೇ ಶಾಪಿಂಗು ಕೂಡ ಮುಗೀತು. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಿ ಹೋಗಿದ್ವಿ ಏನೋ ಎತ್ತಾ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ನನ್ನ ಲೈಫ್ ಸ್ಟೈಲ್ ವ್ಲಾಗ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.